ಇವಾಗ ನಾವು ಬಂದಿದ್ದೀವಿ ಎಲ್ಲಿ? ಕುಂದಾಪುರ ಅಲ್ಲ, ಕುಂದಾಪುರದ್ದು ಭವ್ಯಾಂಜನೇಯ. ಮತ್ತೆ ಎಂದಿನಂತೆ ನಮಗೆ ಸ್ಕೂಟಿಯನ್ನು ಕೊಟ್ಟು ಸಹಕರಿಸಿದ ಕಾರ್ತಿಕ್ ಅವರಿಗಂತೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಂದು ಒಳ್ಳೆ ಹೆಂಡತಿ. ಅರ್ಧ ಕಣ್ಣು ಓಪನ್ ಉಂಟು. ಅದೇ ಪರವಾಗಿಲ್ಲ. ವೆಲ್ಕಮ್ ಟು ದಿ ಚಾನಲ್. ಈ ವ್ಲಾಗ್ ಆಲ್ರೆಡಿ ತುಂಬಾ ಲೇಟ್ ಆಗೈತಿ. ನಾವಾಗ್ಲೇ ಹೋಗಿ ಬಂದು 7 ದಿನ ಆಗಿದೆ. ಸೊ ಹೋಗೋ ದಿನ ನಾವು ಬೈಕ್ ರೈಡ್ ಅಂತ ಹೇಳಿ, ಬಟ್ ನಮ್ದು ಸ್ಕೂಟಿ, ನನ್ನ ಫ್ರೆಂಡ್ದು ಬೈಕ್. ನಾನು ಸ್ಕೂಟಿ ಬಿಡದೆ ಒಂದ್ 2-3 ವರ್ಷ ಆಗಿದೆ. ಸೊ ನಾನು ಬಿಡ್ತೀನಿ ಅಂತ ಹೇಳಿದೆ. ಡಬಲ್ ರೈಡ್ ನನಗೆ ಭಯ ಆಗುತ್ತೆ, ನೋಡೋಣ ಅಂತ ಟ್ರೈ ಮಾಡಿದೆ. ಬಟ್ ಆದ್ರೂ ನನಗೆ ಹೆದರಿಕೆ ಆಯ್ತು. ಬೇಡ ಅಂತೇಳಿ ನನ್ನ ಗಂಡನ್ಗೆ ಕೊಟ್ಟೆ. ಮತ್ತೆ ಅವರೇ ಡ್ರೈವ್ ಮಾಡ್ಕೊಂಡು ಹೋದ್ರು. ಏನೇನಾಗುತ್ತೆ, ಎಲ್ಲೆಲ್ಲಿ ಹೋದ್ವಿ ಅಂತ ಹೇಳಿ ನೀವು ವ್ಲಾಗ್ ನ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ. ಬೆಳಗ್ಗೆ ಈ ತರ ಇದ್ದ ನಮ್ಮ ಮುಖ ಮಧ್ಯಾಹ್ನ ಅನ್ನೋಷ್ಟರಲ್ಲಿ ಎಲ್ಲ ಬಾಡ್ ಹೋಗಿತ್ತು ಗಾಳಿಗೆ. ಹಾಗೇನೆ ಬಿಸಿಲು. ಸೊ ನಾವು ಮೊದಲು ಹೋಗಿದ್ದು ಕುಂದಾಪುರದಲ್ಲಿರುವಂತಹ ಮ್ಯಾಪ್ ಅಲ್ಲಿ ಪ್ರಸನ್ನಾಂಜನೇಯ ಹಂಗಲೂರು ಅಂತ ಬರುತ್ತೆ. ಬಟ್ ಅಲ್ಲಿ ಹೆಸರಿದ್ದು ಭವ್ಯಾಂಜನೇಯ ಅಂತ ಇದೆ. ಮ್ಯಾಪ್ ಅಲ್ಲಿ ನೀವು ಪ್ರಸನ್ನಾಂಜನೇಯ ಕುಂದಾಪುರ ಅಂತ ಹೇಳಿದ್ರೆ ಈ ಪ್ಲೇಸ್ ಬರುತ್ತೆ. ಇಲ್ಲಿ ಇದು ಒಂದ್ ಟೈಮ್ ಅಲ್ಲಿ ಫೇಮಸ್ ಆಗಿತ್ತು, ಅಂದ್ರೆ ಫೇಮಸ್ ಮಾಡಿದ್ರು ಇನ್ಸ್ಟಾದಲ್ಲಿ. ಸೊ ಹಾಗೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ದು ನನ್ನ ಫ್ರೆಂಡ್. ಅದು ಹೊರಗೆ ಅಷ್ಟು ದೊಡ್ಡ ಸ್ಟ್ಯಾಚು ಮಾಡಿದ್ದಾರೆ. ಆಮೇಲೆ ಒಳಗಡೆ ಅಲ್ಲೇ ಸಣ್ಣ ಪುಟ್ಟ ಗುಡಿ ಇದೆ ಆ ಆಂಜನೇಯಂದು. ನೋಡ್ಬೋದು ನೀವು ಎಷ್ಟು ದೊಡ್ಡದಿದೆ ಅದು. ಅದ್ರ ಕಾಲು ಕಾಣಿಸ್ತಲ್ವಾ, ತೋರಿಸಿದೆ ನಾನು. ಹಂಗೆ ಪೂಜೆ ಮಾಡ್ತಿದ್ರು ಭಟ್ರು. ಹೀಗೆ ನಮ್ಮ ಹೊಸ ವರ್ಷದ ಮೊದಲನೇ ದಿನ ಹಿಂಗ್ ಸ್ಟಾರ್ಟ್ ಆಯ್ತು. ಹಾಗೆ ಪ್ರಸಾದನೂ ಸಿಕ್ತು ನಮ್ಗೆ. ಪ್ರಸಾದನ ತಗೊಂಡು ಸ್ವಲ್ಪ ಹೊತ್ತು ಕೂತು ಬನ್ನಿ. ಇವಾಗ ನಾವು ಬಂದಿದ್ದೀವಿ ಎಲ್ಲಿ? ಕುಂದಾಪುರ ಅಲ್ಲ, ಕುಂದಾಪುರದ್ದು ಭವ್ಯಾಂಜನೇಯ ಬಂದಿದ್ದೀವಿ. ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ, ನಮ್ಮ 2026ನೇ ಮೊದಲ ವಿಡಿಯೋ ಆಗಿರ್ತದೆ. ಬಟ್ ಇದಕ್ಕಿಂತ ಮುಂಚೆ ಒಂದು ಹಾಕಿರ್ತೀನಿ, ಆದರೆ ಇದು ಸೆಕೆಂಡ್ ವಿಡಿಯೋ ಆಗಿರ್ತದೆ. ಬಟ್ ಹೊಸ ವರ್ಷದ್ದು ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋ ಇದೇ ಆಗಿರುತ್ತೆ. ಆಮೇಲೆ ಫಸ್ಟ್ ನಾವು 2026 ಸ್ಟಾರ್ಟ್ ಮಾಡೋದು ಆಂಜನೇಯನಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಈ ವರ್ಷ ಎಲ್ಲ ಚೆನ್ನಾಗಿ ಹೋಗಲಿ. ಇಲ್ಲಿ ಕರ್ಕೊಂಬಂದಂಥ ವಿಜಯ್ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಮತ್ತು ಎಂದಿನಂತೆ ನಮಗೆ ಸ್ಕೂಟಿಯನ್ನು ಕೊಟ್ಟು ಸಹಕರಿಸಿದ ಕಾರ್ತಿಕ್ ಅವರಿಗಂತೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಂದು ಒಳ್ಳೆ ಹೆಂಡತಿ ಸಿಗಲಿ. कौन है ये लोग? कहां से आते हैं? ಆಮೇಲೆ ನಾವು ಬೆಳಗ್ಗೆ ಏನೂ ತಿಂಡಿ ತಿಂದಿರಲಿಲ್ಲ. ಹಾಗಾಗಿ ತಿಂಡಿ ತಿನ್ನುವ ಅಂತೇಳಿ ತಿಂಡಿ ತಿನ್ಕೊಂಡು ಮತ್ತೆ ನಾವು ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಕುಂದಾಪುರದಿಂದ ಹಾಗೆ ಶಾರ್ಟ್ ಕಟ್ಟಿಂಗ್ ಒಳಗೆ ಹೋದ್ವಲ್ಲ. ಸೊ ಅಲ್ಲಿ ಫಸ್ಟ್ ನಮಗೆ ಮಾರಿಕಾಂಬಾ ದೇವಸ್ಥಾನದ್ದು ದ್ವಾರ ಸಿಗುತ್ತೆ. ಆಮೇಲೆ ಬಟ್ ನಾವು ಅಲ್ಲಿಗೆ ಹೋಗಲಿಲ್ಲ, ಅಂದರೆ ದೇವಸ್ಥಾನದೊಳಗೆ ಹೋಗಲಿಲ್ಲ ಆವಾಗ. ಮತ್ತೆ ಲೇಟ್ ಆಗುತ್ತೆ ಅನ್ನೋ ರೀಸನಿಗೆ ಫಸ್ಟ್ ಆ ಕಡೆ ಸಿಗಂದೂರೆಲ್ಲ ಮುಗಿಸ್ಕೊಂಡು ವಾಪಸ್ ಬರುವಾಗ ನೋಡಿದ್ರೆ ಆಯಿತು ಅಂಥೇಳಿ ನಾವು ನೆಕ್ಸ್ಟ್ ಸಿಗಂದೂರು ಕಡೆ ಹೊರಟ್ವಿ. ನಾವಿರೋ ಪ್ಲೇಸಿಂದ ಇನ್ನೊಂದು ಆಗುಂಬೆ ಸೈಡಿಂದನೂ ಹೋಗ್ಬೋದು. ಬಟ್ ನಮಗೆ ಪ್ರಸನ್ನಾಂಜನೇಯ ದೇವಸ್ಥಾನ ನೋಡ್ಬೇಕಂತಿತ್ತಲ್ವ, ಹಾಗಾಗಿ ನಾವು ಕುಂದಾಪುರದಿಂದ ಮತ್ತೆ ಒಳಗೆ ರೂಟಿಂದ ಹೋದ್ವಿ. ಅಲ್ಲಿನೂ ಘಾಟಿ ಎಲ್ಲ ಸಿಗುತ್ತೆ ಸ್ವಲ್ಪ. ಬಟ್ ಆಗುಂಬೆ ಅಷ್ಟೇನು ದೊಡ್ಡದಿಲ್ಲ. ಮಂಗಗಳು ಹಾಗೆ ಅಲ್ಲೊಂದು ಸ್ವಲ್ಪ ಕೆಲವೊಂದು ವ್ಯೂ ಪಾಯಿಂಟ್ಸ್ ಅದೆಲ್ಲ ಚೆನ್ನಾಗಿತ್ತು. ಅಲ್ಲಿ ಎಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡು ಹಾಗೆ ಹೋದ್ವಿ. ಗ್ರಿಪ್ಪಲ್ಲಿ ಕೂತಿದ್ದು ಮುಂದೆ ಸಾಗ್ತಾ ಫೈನಲಿ ಸಿಗಂದೂರು ದೇವಸ್ಥಾನಕ್ಕೆ ಬಂದ್ಬಿಟ್ವಿ. ಅವಾಗ ನಮಗೆ ಹಬ್ಬ ಅಂತ ಅನಿಸ್ಬಿಡ್ತು. ಯಾಕಂದ್ರೆ ಅಷ್ಟು ಲಾಂಗ್ ಜರ್ನಿ ಅಲ್ವಾ, ಕುತ್ಕೊಂಡಲ್ಲೇ ಕುತ್ಕೋಬೇಕು. ರೆಸ್ಟ್ ಕೂಡ ತಗೊಂಡಿಲ್ಲ, ಕಂಟಿನ್ಯೂ ಡ್ರೈವ್ ಮಾಡ್ತಾರೆ. ಬಂದ್ವಿ. ನಮ್ಮ ಮುಸುಂಟು ಈ ತರ ಆಗಿದೆ. ಸಿಗಂದೂರಲ್ಲಿ ಫುಲ್ ರಶ್ ಇದೆ.
ಫಸ್ಟ್ ನಾವು ಊಟಕ್ಕೆ ಹೋಗಿ ಮತ್ತೆ ಇದೇನಪ್ಪ ಫಸ್ಟ್ ದರ್ಶನ ಪಡೆದೆ ಊಟಕ್ಕೆ ಹೋಗ್ತಿದ್ದಾರೆ ಅನ್ಕೋಬಹುದು, ಬಟ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಹೋಗಿದ್ ಟೈಮಿಂಗ್ ಹಂಗಿತ್ತೇನೋ, ಯಾಕಂದ್ರೆ ಜನವರಿ 1 ಹೊಸ ವರ್ಷ ಅಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ನಾವು ನೆಕ್ಸ್ಟ್ ಮುಂದೆಗೂ ಹೋಗ್ಬೇಕಲ್ಲ, ಹಾಗಾಗಿ ಫಸ್ಟ್ ಊಟ ಮಾಡ್ಕೊಳ್ಳೋಣ, ಹೇಗೂ ರಶ್ ಇರುತ್ತೆ. ಸೊ ಮತ್ತೆ ನಾವು ದರ್ಶನ ಪಡೆಯೋಣ ಅಂತ ಹೋದ್ವಿ, ಬಟ್ ಆದ್ರೂ ದರ್ಶನ ನಮ್ಗೆ ಒಳಗಿಂದ ಸಿಗ್ಲಿಲ್ಲ, ಹೊರಗಿಂದ ನೋಡಿದ್ವಿ, ತುಂಬಾ ರಶ್ ಇತ್ತು. ಅಲ್ಲಿ ರಶ್ ಅಲ್ಲಿ ನಿಂತ್ಕೊಂಡು ನಾವು ಮತ್ತೆ ಬೇರೆ ಕಡೆ ಮನೆಗೆ ಬರೋದು ಲೇಟ್ ಆಗುತ್ತೆ, ಹಾಗಾಗಿ ನಾವು ಹೊರಗಡೆನೆ ನೋಡಿದ್ವಿ, ನೋಡಿ ಹಾಗೇನೆ ಬಂದ್ವಿ. ಹಾಗೆ ಅಲ್ಲೊಂದು ನಂದಿ ಇತ್ತು. ನಾನ್ ವಿಡಿಯೋ ತೆಗಿಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಒಳಗೆ ಹೋಗ್ಲಿಲ್ಲ. ಸೊ ನನ್ನ ಫ್ರೆಂಡ್ ಮಾಡಿದ ಒಂದು ವಿಡಿಯೋ ಇದೆ, ಅದನ್ನೇ ಹಾಕ್ತೀನಿ. ನಾವು ದರ್ಶನ ಪಡಿಬೇಕು ಅನ್ನೋಷ್ಟರಲ್ಲಿ ತುಂಬಾನೇ ರಶ್ ಇತ್ತು. ಮತ್ತೇನ್ ಮಾಡೋದು, ವಾಪಸ್ ಮನೆಗೆ ಬರ್ಬೇಕು, ಬೈಕಲ್ಲಿ ಹೋಗಿದ್ದಲ್ಲ ನಾವು, ಅಲ್ಲೇ ಹಾಲ್ಟ್ ಆತರ ಏನು ಅಲ್ಲಲ್ಲ. ಸೊ ಹಂಗಾಗಿ ನಾವು ಮತ್ತೆ ಬೇಗ ಬೇಗ ಹೊರಟು ಬಂದ್ವಿ, ಬೇರೆ ಪ್ಲೇಸಿಗೆಲ್ಲ ಹೋಗ್ಲಿಕ್ಕಿತ್ತಲ್ಲ. ಆದ್ರೂ ಮನೆಗೆ ಬರುವಾಗ ಲೇಟ್ ಆಗಿತ್ತು, 8-9 ಗಂಟೆ ಆಗಿದೆ. ಎಸ್, ಮತ್ತೆ ನಾವು ಸಿಗಂದೂರಿಂದ ಹೊರಟ್ವಿ. ನೆಕ್ಸ್ಟ್ ಫೇಮಸ್ ಪ್ಲೇಸ್ ಅಂದ್ರೆ ಸಿಗಂದೂರು ಬ್ರಿಡ್ಜ್. ಮೊದಲು ಬೋಟಲ್ಲಿ ಹೋಗೋದಿತ್ತು, ಬಟ್ ಇವಾಗ ಇಲ್ಲ, ಬ್ರಿಡ್ಜ್ ಆಗಿದಲ್ವಾ. ಇದು ಕರ್ನಾಟಕದ ಮೊದಲ ಏನು ತುಂಬಾ ಉದ್ದ ಇರೋ ಬ್ರಿಡ್ಜ್ ಅಂತೆ, ಇಂಡಿಯಾದು ಸೆಕೆಂಡ್ ಅಂತ ಹೇಳ್ತಾರೆ. ಕರೆಕ್ಟ್ ನಾನು ಸರ್ಚ್ ಮಾಡಿಲ್ಲ ಇನ್ನು ಎಂತ, ನನ್ನ ಫ್ರೆಂಡ್ ಹೇಳಿದ ಪ್ರಕಾರ. ಬಟ್ ಗೂಗಲ್ ಇನ್ನೂ ನೋಡಿಲ್ಲ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿನೂ ತುಂಬಾ ಜನ ನಿಲ್ಸಿ ಫೋಟೋಸ್ ಅದೆಲ್ಲ ತಗೊಳ್ತಿದ್ರು. ಒಬ್ಬೊಬ್ರು ಕ್ರಿಕೆಟ್ ಆಡ್ತಿದ್ರು ಅದರಲ್ಲಿ, ಮೇ ಬಿ ರೀಲ್ಸ್ ಮಾಡೋಕೆ ಏನೋ ಗೊತ್ತಿಲ್ಲ, ಬಟ್ ಇದನ್ನು ಚೆನ್ನಾಗಿತ್ತು. ನಾವು ಹೋಗಿದ್ದು ಬೇರೆ ರೂಟಿಂದ ಅಲ್ವಾ, ಸೊ ಇದು ನಮಗೆ ಫಸ್ಟ್ ದೇವಸ್ಥಾನ ಸಿಕ್ತು. ಇನ್ನೊಂದು ರೂಟ್ ಆಗಿದ್ರೆ ಫಸ್ಟ್ ನಮಗೆ ಬ್ರಿಡ್ಜ್ ಸಿಗುತ್ತೆ, ಆಮೇಲೆ ಸಿಗಂದೂರು ಸಿಗುತ್ತೆ. ಇದ್ರದ್ದು ವ್ಯೂ ಈ ತರ ಇದೆ. ನಂಗೆ ಸದ್ಯ ಸಾಕಾಗಿದೆ ಬೈಕ್ ಸ್ಕೂಟಿಯಲ್ಲಿ ಬಂದು ಧೂಳು ಗಾಳಿ, ಅದಕ್ಕೆ ಬ್ಲಾಗ್ ಮಾಡೋ ಇಂಟ್ರೆಸ್ಟೇ ಬರ್ತಾ ಇಲ್ಲ ನನಗೆ. ಹೀಗಿದೆ ಒಂದು ಫೋಟೋಶೂಟ್ ಎಲ್ಲ ಮುಗಿಸಿ ಹೋಗಬೇಕು, ಆದಷ್ಟು ಬೇಗ ಬೇಗ ಹೋಗ್ಬೇಕು, ಯಾಕಂದ್ರೆ ಮನೆಗೆ ಹೋಗ್ಬೇಕಲ್ಲ, ಲೇಟ್ ಆಗುತ್ತೆ ನಮಗೆ. ಇನ್ನು ಇಲ್ಲಿಂದ ಕೊಲ್ಲೂರಿಗೆ ಹೋಗ್ಬೇಕು, ಹಾಗಾಗಿ ಇವಾಗ ಬೇಗ ಹೊರಡುವ. ಇವಾಗ ನಾವು ಫೇರಿ ಆಯ್ತು. ಇವಾಗ ಕೊಲ್ಲೂರು ಹೋಗ್ಬೇಕಂದ್ರೆ ಆ ಗಾಡಿಯಲ್ಲಿ, ಆ ಫಿಲ್ಮಲ್ಲೆಲ್ಲ ನೋಡ್ತೀವಲ್ಲ ಆ ಥರ ಇದೆ, ಆ ಗಾಡಿಯಲ್ಲಿ ಈ ಗಾಡಿ ನಮ್ಮ ಗಾಡಿನ ಇಟ್ಟು ನಾವು ಅದ್ರಲ್ಲಿ ಹೋಗೋದು. ಸ್ವಲ್ಪ ಐಸ್ ಕ್ರೀಮ್ ಸ್ನ್ಯಾಕ್ಸ್ ಬೇಕು ನಮ್ಮದು ಬಂತು ನೋಡಿ, ಇದರಲ್ಲಿ ಹೋಗ್ಬೇಕು. ಮಾಮ ನೋಡಿ ಬಂದ್ವಿ. ಟಿಕೆಟ್ ಇದೆ. ಇದನ್ನ ನಾನು ಸಂತು ಸ್ಟ್ರೈಟ್ ಫಾರ್ವರ್ಡ್ ಆ ಮೂವಿಲಿ ನೋಡಿದ್ದೆ, ಅದು ಬಿಟ್ಟರೆ ಫಸ್ಟ್ ಟೈಮ್ ನಾನು ನಿಜವಾಗೂ ನೋಡಿದ್ದು. ಸೊ ಸ್ವಲ್ಪ ಭಯ ಆಗ್ತಿತ್ತು, ನೀರಂದರೆ ಭಯ, ಹಾಗಾಗಿ ಮತ್ತೆ ಸ್ವಲ್ಪ ಫುಲ್ ಎಕ್ಸೈಟ್ಮೆಂಟ್, ಖುಷಿ ಆಗ್ತಾ ಇತ್ತು ಅದನ್ನು ನೋಡಿ. ಅದು ಮುಂದೆ ಹೋಗಿದ್ದೇ ಗೊತ್ತಾಗ್ತಿರ್ಲಿಲ್ಲ, ಆ ಥರ ಇತ್ತು. ನಿಂತು ನೋಡಿದರೆ ನನಗೆ ಮೊದಲೇ ಹೈಡ್ರೋಫೋಬಿಯಾ ಇದೆ. ನಮ್ಮ ಗಾಡಿಗಳು ಅಲ್ಲಿದ್ದಾವೆ, ನಾವು ಇವಾಗ ಹೊರಡುತ್ತೆ. ಇದು ಅಲ್ಲೇ ಸುತ್ತ ಇರೋ ಹಳ್ಳಿಗೆ ಹೀಗೇನೆ ಹೋಗ್ಬೇಕು. ಈ ಬಸ್ ಹೋಗ್ಬೇಕಂದ್ರೆ ದಾರಿ ಬೇರೆ ಯಾವುದೇ ಇಲ್ಲ. ಸೊ ನಂಗೆ ಅದನ್ನ ನೆನ್ಸ್ಕೊಂಡಾಗ ಒಬ್ಬ ಎಷ್ಟು ಕಷ್ಟ ಅಲ್ವಾ ಅಂತ ಅನಿಸ್ತು. ಇಲ್ಲಿ ನೋಡಿ ನೀರು ಹೋಗ್ತಿದೆ. ಭಾಳ ಉಂಟಲ್ಲ ಬೇಸಿಗೆಯಲ್ಲಿ ಬನ್ನಿ, ಅಲ್ಲಿ ಬಯಲು ಸಮೇತ ಬೇಸಿಗೆ. ಏಪ್ರಿಲ್ ಮೇ ಫುಲ್ 0. ಆಮೇಲೆ ಮಳೆಗಾಲದ ಜೂನ್ ತಿಂಗಳಲ್ಲಿ ಸ್ವಲ್ಪ ನೀರು ಇರೋಕ್ಕೆ ಬಿಟ್ಟಿತ್ತು. ಅದು ಹೊಲಿದೆ ಅಲ್ಲಿ ನೀರು ಮೇಲೆ ಕೈ ನೀರಲ್ಲ. ನಿಮ್ಮದು ಹೇಗಾಗ್ತಾ ಉಂಟು? 10 ರೂಪಾಯಿಗೆ ಹೇಗಾಗ್ತಾ ಉಂಟು? ಫಸ್ಟ್ ಟೈಮ್ ಅಲ್ಲ? ಶರಾವತಿ
ಎಷ್ಟು ಕಿಲೋಮೀಟರ್ ಬಂದ್ವಿ? ಅಲ್ಲ ಕೊಲ್ಲೂರಿಗೆ ಬಂದ್ವಿ. ತುಂಬಾ ರಶ್ ಇಲ್ಲ ಮಾತ್ರ, ಒಳ್ಳೇದಾಯ್ತು. ಇವನು ಫುಲ್ ಮುಂದೆ ಹೋಗ್ಬಿಟ್ಟಿದ್ದ. ಈ ದೇವಸ್ಥಾನಕ್ಕೆ ಹೋದ್ರೆ ನೀವು ಅಥವಾ ಹೋಗಿದ್ರೆ ನೀವು ನೋಡಿರ್ಬೋದು ಅಥವಾ ಮುಂದೆ ಹೋದ್ರೆ ನೋಡ್ಬೋದು, ಹೆಚ್ಚಾಗಿ ಅಲ್ಲಿ ಬರೋದೇ ಮಲಯಾಳಿಗಳು ಬರ್ತಾರೆ. ಅಂಡ್ ನಾವು ಹೋಗಿದ್ದು ಆಫ್ಟರ್ನೂನ್ ಸಂಜೆ ಟೈಮ್ ಆಗಿತ್ತು, ಹಾಗಾಗಿ ಪುಣ್ಯಕ್ಕೆ ಯಾವ್ದು ಅಷ್ಟೊಂದು ರಶ್ ಇರ್ಲಿಲ್ಲ. ರಶ್ ಇದ್ರು ನಮ್ಗೆ ಬೇಗ ದರ್ಶನ ಆಗೋಯ್ತು. ಇದು ದೀಪ ಏನಂತ ಹೇಳಿದ್ರೆ ಹರಕೆ, ಬೇಡಿಕೆ ಏನು ಬೇಡ್ಕೊಂಡಿರ್ತಲ್ಲ, ಸೊ ಅದ್ ನೆರವೇರಿದ್ರೆ ಆತರ ಮಾಡ್ತಾರೆ ಹಾಗೆ ಅಂತ ಇದೆ. ಅಂಡ್ ಇಲ್ಲಿ ಏನಂದ್ರೆ ದೇವರು ಮಲಯಾಳಿಗಳು ಯಾಕೆ ಜಾಸ್ತಿ ಬರ್ತಾರೆ ಅಂದ್ರೆ ಅವ್ರದ್ದು ಕೇರಳದಲ್ಲಿ ಯಾವ್ದೋ ಒಂದು ದೇವಸ್ಥಾನ ಇದೆ, ಅಲ್ಲಿ ಕೊಲ್ಲೂರು ಮೂಕಾಂಬಿಕೆ ಇದ್ದಾರೆ. ಅವರು ಮಧ್ಯಾಹ್ನ ಟೈಮ್ ಅಲ್ಲಿ ಇಲ್ಲಿಗೆ ಬರ್ತಾರಂತೆ. ಸೊ ಆ ರೀಸನ್ ಇಂದ ಮಧ್ಯಾಹ್ನ ಟೈಮ್ ಅಂತ ಅಲ್ಲ, ಯಾವ ಟೈಮ್ ಆದ್ರೂ ಮಲಯಾಳಿಗಳು ಜಾಸ್ತಿ ಇರುತ್ತೆ. ದೇವಿದು ಪೂರ್ತಿ ಕತೆ ಬೇರೆ ಇದೆ. ಸೊ ಈ ವಿಡಿಯೋದಲ್ಲಿ ಅದು ಸಾಕಾಗಲ್ಲ ಹೇಳಲಿಕ್ಕೆ. ಮತ್ತೆ ನೆಕ್ಸ್ಟ್ ದರ್ಶನ ಆಗಿ ನಮ್ಗೆ ಹಸಿವಾಗಿತ್ತು, ಹಂಗಾಗಿ ಹೋಟೆಲ್ ತಿನ್ಕೊಂಡು ಮತ್ತೆ ಹೊರಟು. ನಮ್ ಗಾಡಿ ಇಲ್ಲಿ ತನಕ ಬಂದಿದೆ, ದೊಡ್ಡ ವಿಷಯ ಕೊಲ್ಲೂರಿಗೆ. ಇವಾಗ ನಾವು ತಳ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ, ಯಾಕಂದ್ರೆ ಅದರಲ್ಲಿ ಎಂತ ಪೆಟ್ರೋಲ್ ಖಾಲಿ ಆಯಿತು. ಹಾಗಾಗಿ ಮುಂದೆ ಒಂದು ತರ್ಲಿಕ್ಕೆ ಹೋಗಿದ್ದಾನೆ, ನನ್ನ ಗಂಡ ತಳ್ಕೊಂಡು ಹೋಗ್ತಾ ಇದ್ದಾರೆ ಈ ಕಾಡಲ್ಲಿ ನೋಡಿ. ಮತ್ತೆ ಪೆಟ್ರೋಲ್ ಪಂಪಿಗೆ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತೆ ಮನೆ ಕಡೆಗೆ ಬಂದ್ವಿ. ಮನೆಗೆ ಬರುವಾಗ ರಾತ್ರಿ 9 ಗಂಟೆ ಆಗಿತ್ತು, ಹಾಗಾಗಿ ಸುಸ್ತಾಗಿತ್ತಲ್ವಾ, ಹಾಗಾಗಿ ವ್ಲಾಗ್ನ ಎಂಡ್ ಮಾಡಿರಲಿಕ್ಕೆ ಆಗಿರಲಿಲ್ಲ. ಇನ್ನೊಂದು ವಿಷಯ ಹೇಳಬೇಕು, ನೀವೇನೋ ಬೈಕಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಹಾಗೆ ಅಂತ ಹೇಳಿದಾಗ ಎಮರ್ಜೆನ್ಸಿಗೆ ಒಂದು ಬಾಟ್ಲಲ್ಲಿ ಪೆಟ್ರೋಲ್ ಇಟ್ಕೊಳ್ಳಿ. ಯಾಕಂದ್ರೆ ಈಗ ನಮ್ಮ ಥರ ಮಿಡ್ಲ್ ಕಾಡಲ್ಲಿ ನಿಂತೋದ್ರೆ ನಮಗೆ ಓಕೆ ಪೆಟ್ರೋಲ್ ಪಂಪ್ ದೂರ ಇದೆ, ಅಲ್ಲೇ ಹತ್ರ ಇತ್ತು, ಹಾಗಾಗಿ ಹೋಗಿ ತೊಗೊಂಡು ಬಂದ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.